ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ, ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ಲೋಕದ ಹೆಮ್ಮೆ ಹಿರಿಮೆ ಎಲ್ಲ ನಿನಗಾಗಿ ತೊರೆದಿರುವೆ. ಹೌದು ಡ್ಯಾಡಿ, ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ಲೋಕದ ಹೆಮ್ಮೆ ಹಿರಿಮೆ ಎಲ್ಲ ನಿನಗಾಗಿ ತೊರೆದಿರುವೆ. ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೇ, ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ, ನನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ಹೇಗೆ ನಾ ಮಾತಾಡಬೇಕೆಂದು ಕಲಿಸಿ ಕೊಡು ಕರ್ತನೇ. ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ಹೇಗೆ ನಾ ಬೇಕೆಂದು ಕಲಿಸಿ ಕೊಡು ಕರ್ತನೇ. ಡ್ಯಾಡಿಯನ್ನು ನೋಡಿ ಹಾಡೋಣ. ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ದಾರಿಯ ದೀಪವೇ, ಮಾರ್ಗವ ತೋರ್ವವನೇ. ದಾರಿಯ ದೀಪವೇ, ಮಾರ್ಗವ ತೋರ್ವವನೇ. ಸ್ತೋತ್ರ. ಕರಗಳನ್ನು ಚಾಚಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದು ಡ್ಯಾಡಿ, ಸ್ತೋತ್ರ ಸ್ತೋತ್ರ. ದೇವನೇ ಯೇಸುವೇ, ನಿನ್ನನ್ನೇ
ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ಡ್ಯಾಡಿಯನ್ನು ನೋಡಿ ಹಾಡುವ. ದೇವನೇ ಯೇಸುವೇ ನಿನ್ನನ್ನೇ ಬಯಸುವೆನು. ಪ್ರತಿದಿನ ನೋಡುವೆನು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆ. ಕಾರಣವಿಲ್ಲದೆ ಇದರು ನಿನ್ನನ್ನೇ ಸ್ತುತಿಸುವೆನು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು ನಿನ್ನನ್ನೇ ಸ್ತುತಿಸುವೆನು. ಶಿಲುಬೆಯ ಹೊತ್ತವನೇ ನಿನ್ನನ್ನೇ ದೃಷ್ಟಿಸುವೆ. ಶಿಲುಬೆಯ ಹೊತ್ತವನೇ ನಿನ್ನನ್ನೇ ದೃಷ್ಟಿಸುವೆ. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೇ ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ ಬಯಸುವೆನು. ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು ನಿನ್ನನ್ನೇ ಸ್ತುತಿಸುವೆನು. ಲೋಕವು ತ್ಯಜಿಸಿ ತಳ್ಳಿದರು ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು ನಿನ್ನನ್ನೇ ಸ್ತುತಿಸುವೆನು. ಶಿಲುಬೆಯ ಹೊತ್ತವನೇ ನಿನ್ನನ್ನೇ ದೃಷ್ಟಿಸುವೆ. ಶಿಲುಬೆಯ ಹೊತ್ತವನೇ ನಿನ್ನನ್ನೇ ದೃಷ್ಟಿಸುವೆ. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೇ ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ
ಹೌದು ಡ್ಯಾಡಿ. ಸ್ತೋತ್ರ. ದೇವನೇ ಯೇಸುವೇ, ನಿನ್ನನ್ನೇ ಬಯಸುವೆನು. ಪ್ರತಿದಿನ ನಿನ್ನನ್ನೇ ದೃಷ್ಟಿಸಿ ನೋಡುವೆನು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ. ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ. ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ. ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆ ಆಹಾ 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 ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಎಸ್ ಡ್ಯಾಡಿ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ ಸಾವಿರ ಬಲಕ್ಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಪಕ್ಕಕ್ಕೆ ಸಾವಿರ ಬಲಕ್ಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು.
ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆಹಾ ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು, ಎಷ್ಟೊಂದು ಸುಂದರವು. ನಿನ್ನ ಸಾನ್ನಿಧ್ಯ ಸುಂದರ, ನಿನ್ನ ಪ್ರಸನ್ನತೆ ಸುಂದರ, ನಿನ್ನ ಸಮ್ಮುಖ ಸುಂದರ, ನೀನಿರುವ ವಾತಾವರಣ ಸುಂದರ. ನೀನು ಸುಂದರ. 10,000 ಧ್ವಜಪ್ರಾಯನು ನನಗೆ ಮಧುರ, ನನಗೆ ಇಂಪು. ಹಾಲೆಲೂಯ. ನನ್ನ ಬಯಕೆಯ ಸ್ಥಳ ಡ್ಯಾಡಿ, ನಿನ್ನ ಸಾನ್ನಿಧ್ಯ, ನಿನ್ನ ಸಮ್ಮುಖ. ಹಾಲೆಲೂಯ. ವಂದನೆ ನಿಮಗೆ, ವಂದನೆ ನಿಮಗೆ, ವಂದನೆ. ಹಾಲೆಲೂಯ, ಹಾಲೆಲೂಯ. ಹಾಗೆ ವಂದನೆ ಹೇಳುವ, ವಂದನೆ ಡ್ಯಾಡಿ, ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ ರಾಜಾದಿರಾಜನೇ, ಕರ್ತಾದಿ ಕರ್ತನೇ, ಉನ್ನತ ದೇವರೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಕೃಪಾ ಸಂಪನ್ನನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಬಾಯಿ ಬಿಚ್ಚಿ ಆತನ ಮಹತ್ವಗಳನ್ನೆಲ್ಲ ಹೇಳುವ. ನೀನು ಉನ್ನತನು, ನೀನು ಮಹೋನ್ನತನು, ನೀನು ಶ್ರೇಷ್ಠನು, ನೀನು ಅಮೂಲ್ಯನು. ಹಾಲೆಲೂಯ. ಸಿಂಹಾಸನ ಆಸೀನನೇ, ನಿಮಗೆ ವಂದನೆ. ಘನತೆಗೆ ಗೌರವಕ್ಕೆ ಯೋಗ್ಯನಾದ ದೇವರೇ, ನಿಮಗೆ ವಂದನೆ. ಹಾಲೆಲೂಯ. ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸಿರುವ ಆತನೇ,
ನಿಮಗೆ ವಂದನೆ. ನಿತ್ಯದ ಹಾದಿಯನ್ನು ನಮಗೆ ತೋರಿಸಿರುವ ಆತನೇ ನಿಮಗೆ ವಂದನೆ. ಶಾಶ್ವತ ಸೌಭಾಗ್ಯವನ್ನು ನಮಗೆ ಕೊಟ್ಟಿರುವ ಆತನೇ ನಿಮಗೆ ವಂದನೆ. ಡ್ಯಾಡಿ ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ವಂದಿಸುತ್ತೇವೆ. ನೀನೇ ಸ್ತುತಿಗೆ ಯೋಗ್ಯನು, ಸ್ತೋತ್ರಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಓ ಥ್ಯಾಂಕ್ ಯು ಫಾದರ್. Thank you, Jesus. Thank you, Jesus. ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧನಾದ ದೇವರೇ, ಉನ್ನತನಾದ ತಂದೆಯೇ, ಉತ್ತಮನಾದ ಕರ್ತನೇ, ಹಾಲೆಲೂಯಾ, ಹಾಲೆಲೂಯಾ. ರಿಗಲ ಬೋರಿ ಅಂದರ ರಬ ಹೆರ್ವಿ ಅಂದರ ರಬ ಗಲ ಗುರಗ ಏರಕ ಶಿಗಲ ತುರರ ಮಗಲಬ ಹೇ ಕಸಗುರೋ. ಹಾಲೆಲೂಯಾ, ಹಾಲೆಲೂಯಾ. ವಂದನೆ 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 ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸರ್ವಶಕ್ತನೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲೆತ್ತುತ್ತೇವೆ. ಹಾಲೆಲೂಯಾ. ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ, ನಿನ್ನನ್ನು ಆರಾಧಿಸುತ್ತೇವೆ. ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್, ವಿ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ನಿನ್ನ ಸಾನ್ನಿಧ್ಯಕ್ಕಾಗಿ ವಂದನೆ, ನಿನ್ನ ಪ್ರಸನ್ನತೆಗಾಗಿ ವಂದನೆ, ನಿನ್ನ ಸಮ್ಮುಖಕ್ಕಾಗಿ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಬಾಂಧವ್ಯದಲ್ಲಿ ಇನ್ನೂ ನಿಕಟವಾಗಿ ಥ್ಯಾಂಕ್ ಯು. ನಾವು ಮುಂದೆ ಸಾಗಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಆದಿಕಾಂಡ 15ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯವನ್ನು ತಗೊಂಡು ಹೋದನು. ಆದಿಕಾಂಡ 15 ವಚನ 1. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಹಾಲೆಲೂಯಾ. ಅಬ್ರಾಹ್ಮನೇ, ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವ್ರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗನೇ ಭಯಪಡಬೇಡ. ನಿಮ್ಮ ಹೆಸರು ಹೇಳಿ, ನನ್ನ ಹೆಸರು ಹೇಳಿ, ಮಗನೇ ನೀನು ಭಯಪಡಬೇಡ, ಮಗಳೇ ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ನಮ್ಮದಾಗಿಸಿಕೊಳ್ಳುವ ನನಗೆ ಹೇಳ್ತಾ ಇದ್ದಾರೆ. ಅವತ್ತು ಅಬ್ರಹಾಮನಿಗೆ ಹೇಳಿದ ದೇವರು ಇವತ್ತು ನನಗೆ ಹೇಳ್ತಾ ಇದ್ದಾರೆ, ಕರ್ತನು ನನಗೆ ಗುರಾಣಿಯಾಗಿದ್ದಾನೆ. ಹಾಲೆಲೂಯಾ. ಗುರಾಣಿ ಅಂದರೆ ಏನು ಗೊತ್ತಂದ್ರೆ, ಗುರಾಣಿ ವೈರಿಗಳು ಅಟ್ಯಾಕ್ ಮಾಡುವಾಗ ಅವರ ಅಪಾಯ, ಅವರ ಒಂದು ಕೇಡು ನಮಗೆ ಆಗದ ಹಾಗೆ ನಮ್ಮನ್ನು ತಡೆಗಟ್ಟುವ ಆ ಒಂದು ಪದಾರ್ಥಕ್ಕೆ, ಆ ಒಂದು ವಸ್ತುವಿಗೆ ಗುರಾಣಿ ಅಂತ ಹೆಸರು. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ಯಾವುದು, ಲಾಠಿ ಚಾರ್ಜ್ ಮಾಡುವಾಗ ಪೊಲೀಸರು ಒಂದು ಬುಟ್ಟಿ ಥರ ಇಟ್ಕೊಂಡಿರ್ತಾರೆ ನೋಡಿ, ಯಾರಾದರೂ ಕಲ್ಲೆಸಿದ್ರೆ ಅದು ತನ್ನ ಮೇಲೆ ಬೀಳದಿರಲಿ ಅಂತ ಹೇಳಿ. ಹಳೆ ಕಾಲದಲ್ಲಿ ಸೈನಿಕರು ಒಂದು ಕೈಯಲ್ಲಿ ಕತ್ತಿಯನ್ನು, ಇನ್ನೊಂದು ಕೈಯಲ್ಲಿ ಗುರಾಣಿಯನ್ನು ಹಿಡಿದಿರ್ತಿದ್ರು. ಕತ್ತಿ ಇನ್ನೊಬ್ಬರನ್ನ, ವೈರಿಯನ್ನು ಹೊಡಿಲಿಕ್ಕೆ, ಕತ್ತರಿಸಲಿಕ್ಕೆ. ಗುರಾಣಿ ಅವರು ನಮಗೆ ಹೊಡೆಯುವಾಗ ಅದನ್ನು ತೋರಿಸಿ, ಅದನ್ನು ಅಡ್ಡಗಟ್ಟಿ ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ. ಇವತ್ತು ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಗುರಾಣಿ, ನಾನು ನಿನಗೆ ಸೇಫ್ಟಿ, ನಾನೇ ನಿನಗೆ ಗುರಾಣಿಯಾಗಿ ಶೀಲ್ಡ್ ಆಗಿದ್ದೇನೆ. ಯಾರು ನಿನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಐ ಆಮ್ ಯೋ ಬುಲೆಟ್ ಪ್ರೂಫ್ ಜಾಕೆಟ್. ಹಾಲೆಲು. ಯಾವ ಕೇಡು ನಮ್ಮನ್ನು ತಗಲದ ಹಾಗೆ ನಮಗೆ ಗುರಾಣಿ ಆಗಿದ್ದಾನೆ. ಅಬ್ರಹಾಮನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ, ಅನ್ಯ ದೇಶದಲ್ಲಿ ಅಂದರೆ ಪರಿಚಯ ಇಲ್ಲದೇ ಇರುವಂಥ ಸ್ಥಳಕ್ಕೆ ಅವನು ಬಂದಿದ್ದಾನೆ. ತನ್ನ ಸ್ವಂತ ಬಂಧು ಬಳಗ ಎಲ್ಲ ಬಿಟ್ಬಿಟ್ಟು ದೇವರು ತೋರಿಸುವ ದೇಶಕ್ಕೆ ಬಂದಿದ್ದಾನೆ. ಅಲ್ಲಿ ಅನ್ಯ ಜನಗಳೆಲ್ಲ ಇದ್ದಾರೆ. ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಯಾವ ಕೇಡು ಆಗೋದಿಲ್ಲ, ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ, ನಿನ್ನನ್ನು ಮೇಲಾಗಿಡ್ತೇನೆ. ಹಾಲೆಲೂಯಾ. ನಿನಗೆ ದೊಡ್ಡ ಬಹುಮಾನ ಕೊಡ್ತೇನೆ, ನಿನಗೆ ಗುರಾಣಿಯಾಗಿದ್ದೇನೆ,
ನಿನಗೆ ಸೇಫ್ಟಿಯಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನು ನಮಗೆ ಗುರಾಣಿಯಾಗಿರೋದ್ರಿಂದ ನಾವು ಸುರಕ್ಷಿತವಾಗಿರ್ತೀವಿ. ಈ ತಿಂಗಳಿಡೀ ನಾವು ಸುರಕ್ಷಿತವಾಗಿರ್ತೀವಿ. ಈ ದಿನವಿಡೀ ನಾವು ಸೇಫ್ ಆಗಿರ್ತೀವಿ. ಹಲ್ಲೆಲೂಯಾ. ಕೀರ್ತನೆಗಾರನ 32ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಏನು ಹೇಳ್ತೇನೆ ನೋಡಿ. 32ನೇ ಕೀರ್ತನೆ 7ನೇ ವಾಕ್ಯ. ನೀನೇ ನನಗೆ ಮರೆಯು. ನೀನೇ ನನಗೆ ಮರೆ ಅಂದರೆ ಯಾವುದು ಮರೆ? ತಡೆ ಬಂದ ಅಪಾಯಗಳನ್ನು ತಡೆದು ನನ್ನನ್ನು ಸೇಫಾಗಿಡುವಂಥ ಮರೆ. ನೀನೇ ನನಗೆ ಮರೆಯು. ನಿರಪಾಯವಾಗಿ ನೀನೇ ನನಗೆ ಮರೆಯು. ನಾನು ನಿರಪಾಯವಾಗಿ ನನ್ನನ್ನು ಕಾಯುವಿ. ನಿರಪಾಯವಾಗಿ ನನ್ನನ್ನು ಅಂದರೆ ಅಪಾಯ ಇಲ್ಲದೆ ನನ್ನನ್ನು ಕಾಯಿ. ಹಾಲೆಲೂಯಾ. ಏನೇ ಅಟ್ಯಾಕ್ ಆದರೂ ಅದು ಗುರಾಣಿಗೆ ತಗಲುತ್ತೆ, ನನಗೇನಾಗೋದಿಲ್ಲ. ನೀನು ಅದನ್ನು ತಡೆದು ನಿಲ್ಲಿಸುವಿ. ಹಾಲೆಲೂಯಾ. ನೀನು ನನ್ನನ್ನು ಕಾಯುವಿ. ನೀನೇ ನನಗೆ ಮರೆ. ನಿನ್ನ ಮರೆಯಲ್ಲಿ ಅಪಾಯ ಇಲ್ಲದೆ ನಿರಪಾಯವಾಗಿ ನನ್ನನ್ನು ಕಾಯುವಿ. ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ. ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುವಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ದೇವರು ಆವರಿಸಿ ನನಗೆ ಶೀಲ್ಡಾಗಿ, ನನಗೆ ರಕ್ಷಣಾ ಕವಚವಾಗಿ ನನ್ನನ್ನು ಕಾಪಾಡ್ತಾನೆ. ನಾವು ನಂಬಿಕೆಯಿಂದ ಆರಿಕೆ ಮಾಡುವ ಈ ಹೊತ್ತು, ಈ ದಿನವಿಡೀ, ಈ ತಿಂಗಳಿಡೀ ನನಗೇನು ಆಗೋದಿಲ್ಲ, ನಾನು ಸುರಕ್ಷಿತವಾಗಿರ್ತೇನೆ. ಯಾಕಂದರೆ ಕರ್ತನು ನನಗೆ ಶೀಲ್ಡ್. ಅಪ್ಪ, ನೀನು ನನಗೆ ಶೀಲ್ಡ್ ಆಗಿರೋದ್ರಿಂದ, ನೀನು ನನಗೆ ಗುರಾಣಿ ಆಗಿರೋದ್ರಿಂದ ಸೈತಾನ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹೇಳಿ ಸ್ವಲ್ಪ ಇಂಗ್ಲೀಷಲ್ಲಿ, ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. 91ನೇ ಕೀರ್ತನೆಯಲ್ಲಿ 7ನೇ ವಚನವನ್ನು ಓದೋಣ. 91ನೇ ಕೀರ್ತನೆಯಲ್ಲಿ 7ನೇ ವಚನ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಮಗ್ಗುಲಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು, ನಿನಗೇನು ಟಚ್ ಮಾಡಲ್ಲ. ಹಲ್ಲೆಲೂಯಾ. ಯಾಕಂದರೆ ಕರ್ತನು ಶೀಲ್ಡ್, ಕರ್ತನು ಗುರಾಣಿ ಆಗಿದ್ದಾನೆ. ನನ್ನನ್ನು ಏನು ಟಚ್ ಮಾಡೋಕ್ಕಾಗಲ್ಲ. ಇದೇ ನನಗೆ ಸೇಫ್ಟಿ. ಹಲ್ಲೆಲೂಯಾ. ನನಗೆ ನನ್ನ ಹತ್ರ ಇರುವ ಹಣ ನನಗೆ ಸೇಫ್ಟಿ ಅಲ್ಲ, ನನ್ನ ವಸ್ತುಗಳೇ ನನಗೆ ಸೇಫ್ಟಿ ಅಲ್ಲ, ನನಗೆ ಕರ್ತನಿದ್ದಾನೆ ಅನ್ನುವುದೇ ನನಗೆ ಸೇಫ್ಟಿ. ಪಕ್ಕದಲ್ಲಿ 1000 ಜನ, ಮಗ್ಗುಲಲ್ಲಿ 1000 ಜನ, ನಿನ್ನ ಮಗ್ಗುಲಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು, ನಿನಗೇನೂ ಆಗೋದಿಲ್ಲ. ಅದಕ್ಕೆ ಹಾಡಾಡ್ತೀವಿ, ಪಕ್ಕಕ್ಕೆ 1000 ಬಲಕತ್ತು 1000 ಬಿದ್ದರು ನನಗೇನು ಸೋಕಲ್ಲ, ಅಂದರೆ ಟಚ್ ಮಾಡಲ್ಲ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಎಂಥ ಒಂದು ಸೇಫ್ಟಿ ದೇವ್ರು ನಮಗೆ ಇಟ್ಟಿದ್ದಾನೆ, ಎಂಥ ಒಂದು ಸುರಕ್ಷತೆಯ ಸ್ಥಳವನ್ನು ದೇವ್ರು ನಮಗೆ ಕೊಟ್ಟಿದ್ದಾನೆ ರೀ. ಲೋಕದಲ್ಲಿ ಯಾರಿಗೂ ಕೂಡ ಈ ಸೌಭಾಗ್ಯ ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸೆಕ್ಯೂರಿಟಿ ಯಾರಿಗಿದೆ ಅಂದರೆ ಅಮೇರಿಕದ ಪ್ರೆಸಿಡೆಂಟ್ಗಿದೆಯಂತೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರನ್ನ ದೊಡ್ಡನ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಕ್ಯೂರಿಟಿ ಇರೋದು ಅವ್ರಿಗೆ ಅಂತೆ. ಆದರೆ ಅವ್ರಿಗಿಂತ ಹೆಚ್ಚು ಸೆಕ್ಯೂರಿಟಿ ನಿಮಗೆ. ಹಲ್ಲೆಲೂಯಾ. ನನಗೆ, ನಿಮಗೆ. ಹಲ್ಲೆಲೂಯಾ. ಅವ್ರಿಗಿಂತ ನೀವು ಸೇಫ್. ಹಲ್ಲೆಲೂಯಾ. ಅವರ ಸೆಕ್ಯೂರಿಟಿ ಫೇಲ್ ಆಗ್ಬೋದು, ನಿಮಗಿರುವ ಸೆಕ್ಯೂರಿಟಿ ಯಾವತ್ತಿಗೂ ಫೇಲ್ ಆಗಲ್ಲ. ಇದು ಉನ್ನತ ಸೆಕ್ಯೂರಿಟಿ. ಹಲ್ಲೆಲೂಯಾ. ಆತನು ನಮಗೆ ಶೀಲ್ಡ್ ಆಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಯಾವುದನ್ನು ಕುರಿತು ಭಯಪಡ್ತಾ ಇದ್ದೀರಿ, ಯಾವುದು ನಿಮಗೆ ತೊಂದರೆ ಕೊಡುತ್ತೆ ಅಂತ ನೀವು ಹೆದರ್ತಾ ಇದ್ದೀರಿ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. 3ನೇ ವಚನ, 91ನೇ ಕೀರ್ತನೆ 3ನೇ ವಚನದಲ್ಲಿ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ಹಲ್ಲೆಲೂಯಾ. ಆತನ ರೆಕ್ಕೆಗಳ ಮರೆಯಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ಆತನೇ ಖೇಡ್ಯವೂ ಗುರಾಣಿಯೂ ಆಗಿದ್ದಾನೆ. ನಿಮಗೇನು ಆಗಲ್ಲ, ಏನೂ ಆಗಲ್ಲ ಕಣ್ರಿ. ಹಲ್ಲೆಲೂಯಾ. ಇದ್ಯಾಕೆ ಹಿಂಗೆ ಬಡ್ಕೋತಾ ಇದ್ದೀರಿ? ಪಕ್ಕದಲ್ಲಿ ಯಾರಾದ್ರಿದ್ರೆ ಹೇಳಿ, ಏನೂ ಆಗಲ್ಲ. ಯಾಕೆ ಹೀಗೆ ಬಡ್ಕೋತಾ ಇದ್ದೀರಿ, ಬಾಯಿ ಬಡ್ಕೋತಾ ಇದ್ದೀರಿ?
ಕರ್ತನು ಗುರಾಣಿಯಾಗಿದ್ದಾನೆ. 5ನೇ ವಚನ ನೋಡಿ, ಅದ್ಭುತವಾಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನೀವು ಭಯ ಪಡಬೇಕಾಗಿಲ್ಲ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ. ഇരുಳು ಅಂತಂದ್ರೆ ಏನು ಗೊತ್ತಂದ್ರೆ ಕತ್ತಲೆ. ಅದರಲ್ಲಿ 6ನೇ ವಚನ ಹೇಳ್ತಾರೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ. ಆದರೆ ಕತ್ತಲೆ ಅಂತ ಹೇಳುವಾಗ ನಮ್ಗೆ ಗೊತ್ತಿಲ್ಲ, ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ. ನಮ್ಗೆ ಗೊತ್ತಿಲ್ಲದೆ, ನನಗೆ ಗೊತ್ತೇ ಇರಲಿಲ್ಲ ಈ ಥರ ಸಮಸ್ಯೆ ಬರುತ್ತೆ ಅಂತೇಳಿ, ಅದು ಕೂಡ ಟಚ್ ಮಾಡಲ್ಲ. ನಿಮಗೆ ಗೊತ್ತಿಲ್ಲದೆ ಕೂಡ ಯಾವುದು ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಅನೇಕ ಸಂದರ್ಭಗಳು ಅನೇಕರು ಹೇಳ್ತಾರೆ, ಅಯ್ಯೋ ಈ ಥರ ಆಗುತ್ತೆ ಅಂತ ನಾವು ನೆನೆಸೇ ಇರಲಿಲ್ಲ, ನಮ್ಗೆ ಗೊತ್ತೇ ಆಗಲಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ಸಮಸ್ಯೆ ಬಂದ್ಬಿಡ್ತು ಅಂತ ಹೇಳ್ತಾ ಇರೋದು. ಆದರೆ ವಾಕ್ಯ ಏನು ಹೇಳುತ್ತೆ, ಕರ್ತನು ನಮಗೆ ಗುರಾಣಿ ಆಗಿರೋದ್ರಿಂದ ನನ್ನ ಅರಿವಿಲ್ಲದೆ ಕೂಡ, ನನಗೆ ಗೊತ್ತಿಲ್ಲದೆ ಕೂಡ, ಕತ್ತಲೆಯಲ್ಲಿಯೂ ಸಹ ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನ ಯೋಜನೆ ತಂತ್ರ ಎಷ್ಟೇ ಇದ್ದರೂ ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಅವನು ಎಷ್ಟಾದರೂ ಬಾಣ ಬಿಡಲಿ, ಧೈರ್ಯವಾಗಿ ನಮ್ಮನ್ನು ಎದುರಾಕ್ಕೊಳ್ಳಿ, ಆದರೆ ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಕರ್ತನು ಶೀಲ್ಡ್ ಆಗಿದ್ದಾನೆ, ಗುರಾಣಿ ಆಗಿದ್ದಾನೆ. ಈ ಭರವಸೆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಈ ಮೂವರಿಗೆ ಅಪರಿಮಿತವಾಗಿ ಅವರಲ್ಲಿತ್ತು. ಅದರಿಂದ ಅವರು ಬೋಲ್ಡಾಗಿ ಹೇಳಿದರು, ನಮ್ಮ ದೇವರು ಹೇಗೂ ನಮ್ಮನ್ನು ಕಾಪಾಡ್ತಾನೆ. ಆ ವಚನವನ್ನು ಓದಿ, ದಾನಿಯೇಲ 3ನೇ ಅಧ್ಯಾಯ 3:16. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೇ, 3:16-17, 3ನೇ ಅಧ್ಯಾಯ 16-17ನೇ ವಚನ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಹೇಗಾದ್ರೂ ಆತ ನಮ್ಮನ್ನು ಬಿಡಿಸ್ತಾನೆ. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ. ರಾಜನೇ, ನೋ ಇಟ್ ವೆಲ್, ಇದನ್ನು ಚೆನ್ನಾಗಿ ನೀ ತಿಳ್ಕೊ. ನಮ್ಮ ದೇವರು ಹೇಗೂ ನಮ್ಮನ್ನು ಕಾಪಾಡ್ತಾನೆ. ದಗದಗನೆ ಉರಿಯುವ ಈ ಆವಿಗೆಯೊಳಗಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವನು. ಹಾಲೆಲೂಯಾ. ಅವ್ರಿಗೆ ಪೂರ್ಣ ಭರವಸೆ ಇತ್ತು. ಇವತ್ತು ದೇವರ ಮಕ್ಕಳಿಗೆ ಈ ಭರವಸೆ. ಇದುವರೆಗೆ 11 ತಿಂಗಳು ನಮ್ಮನ್ನು ಕಾಪಾಡಿದ ಆತನು ಈ 12ನೇ ತಿಂಗಳಲ್ಲೂ ಸಹ ನಮ್ಮನ್ನು ಕಾಪಾಡುವನು. ನಾವು ಆರೋಗ್ಯವಾಗಿ, ಆರ್ಥಿಕ ಅಭಿವೃದ್ಧಿಯೊಂದಿಗೆ ನಾವು ಹೊಸ ವರ್ಷಕ್ಕೆ ನಾವು ಕಾಲಿಡ್ತೇವೆ. ಹಲ್ಲೆಲೂಯಾ. ಕರ್ತನು ನಮಗೆ ಗುರಾಣಿಯಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಮುಂದುವರಿಸಿ ನೋಡುವಾಗ 27ನೇ ವಚನಕ್ಕೆ ಬನ್ನಿ. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಹಲ್ಲೆಲೂಯಾ. ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ. ಆ ಕೇಡಿನ ವಾಸನೆಯೇ ಇಲ್ಲ ನಮ್ಮ ಹತ್ರ. ಟಚ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇದು ಬೇರೆಯವರು ಕೂಡ, ಅನ್ಯರು ಕೂಡ ಸಾಕ್ಷಿ ಕೊಡ್ತಾರೆ ನೋಡ್ರಿ. ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ. ಹಲ್ಲೆಲೂಯಾ. ಯಾವ ಕೇಡು ಕೂಡ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕಾಗಲ್ಲ. ಯಾಕಂದರೆ ಕರ್ತನು ನನಗೆ ಗುರಾಣಿ ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರನ್ನು ಬೆಂಕಿ ಆವಿಗೆ ಒಳಗೆ ಹಾಕಿದಾಗ ಅರಸನು ನೋಡಿ ಆಶ್ಚರ್ಯಪಡ್ತಾನೆ. 24ನೇ ವಚನ. ಆಗ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ನೋಡಿ ಈ ರೀತಿಯಾಗಿ ಹೇಳ್ತಾನೆ,
ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ, ಕಟ್ಟಿದ ಮೂವರನ್ನಲ್ವಾ ನಾವು ಬೆಂಕಿ ಒಳಗೆ ಹಾಕಿಸಿದ್ವಿ ಎಂದು ಕೇಳಲು ಅವರು ರಾಜನಿಗೆ ಅರಸೆ, ಹೌದು ಸತ್ಯ ಎಂದುತ್ತರ ಕೊಟ್ಟರು. ಹೌದು ಅಂತ ಉತ್ತರ ಕೊಟ್ಟರು. ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ. ಕಟ್ಟಿಲ್ಲದ 4 ಇನ್ನೊಬ್ರು ಯಾರೋ ಬಂದಿದಾರಲ್ಲಪ್ಪ, ಅವರೇ ಶೀಲ್ಡು. ಹಲ್ಲೆಲೂಯಾ. ಅವರೇ ಗುರಾಣಿ. ಹಲ್ಲೆಲೂಯಾ. ನೆಕ್ಸ್ಟ್ ಓದಿ. ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ಯಾವ ಹಾನಿಯೂ ಇಲ್ಲ. ನಿಮ್ಗೇನಾಗಲ್ಲ. ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಹೇಳಿ, ನಿಮ್ಗೇನಾಗಲ್ಲ ಕಣ್ರಿ. ಅಣ್ಣ ನಿಮ್ಗೇನಾಗಲ್ಲ, ಅಕ್ಕ ನಿಮ್ಗೇನಾಗಲ್ಲಕ್ಕ. ಹಲ್ಲೆಲೂಯಾ. ನಿಮ್ಗೇನಾಗಲ್ಲ, ಏನಾಗಲ್ಲ. ಬೆಂಕಿ ಏನು ಮಾಡಲ್ಲ, ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ. ಹಲ್ಲೆಲೂಯಾ. ಅವರೇ ನಮ್ಮ ಶೀಲ್ಡು. ಹಲ್ಲೆಲೂಯಾ. ನಮ್ಮ ಜೊತೆಲಿ ನಮ್ಮನ್ನು ಕಾಪಾಡಲಿಕ್ಕೆ ನಮ್ಮ ಜೊತೆಲೇ ಇರುವಾತನು, ನಮಗೆ ಶೀಲ್ಡ್ ಆಗಿರುವಾತನು. ಅಬ್ರಹಾಮ ನೋಡಿ ಹೇಳ್ತಾನೆ, ಅಬ್ರಹಾಮ ಡೋಂಟ್ ವರಿ, ಡೋಂಟ್ ಬಿ ಅಫ್ರೇಡ್, ಐ ಆಮ್ ಯುವರ್ ಶೀಲ್ಡ್. ನಾನೇ ನಿನಗೆ ಗುರಾಣಿ ಆಗಿದ್ದೇನೆ. ಇವತ್ತು ನಿಮ್ಮನ್ನು ನಾನು ನೋಡಿ ಹೇಳ್ತಾನೆ, ಮಗಳೇ ಭಯಪಡಬೇಡ. ಅದು ಆರ್ಥಿಕ ವಿಚಾರ ಆಗಿರಲಿ, ಆರೋಗ್ಯದ ವಿಚಾರ ಆಗಿರಲಿ, ಡಾಕ್ಟ್ರು ಏನೇ ರಿಪೋರ್ಟ್ ಕೊಟ್ಟಿರಲಿ, ಯು ಡೋಂಟ್ ಬಿ ವರಿಡ್, ಐ ಆಮ್ ಯುವರ್ ಶೀಲ್ಡ್. ನಾನು ನಿನಗೆ ಗುರಾಣಿ ಆಗಿದ್ದೇನೆ. ಹಲ್ಲೆಲೂಯಾ. ನಾನು ನಿನ್ನನ್ನು ಕಾಪಾಡ್ತೀನಿ. ಅದು ಹೆಂಗೆ ಟಚ್ ಮಾಡಿಬಿಡ್ತೆ ನೋಡೋಣ. ನಾನಿದ್ದೀನಿ, ನಡಿ, ಅದು ಹೆಂಗೆ ಟಚ್ ಮಾಡುತ್ತೆ ನಿನ್ನ ನೋಡೋಣ. ಕರ್ತನ್ ನಿಮ್ಗೆ ನೋಡಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ 1000 ಬಲಕ್ಕತ್ತು 1000 ಬಿದ್ದರೂ ನನಗೇನು ಸೋಕದು. ಪಕ್ಕಕ್ಕೆ 1000 ಬಲಕ್ಕತ್ತು 1000. ಅವರೆಲ್ಲ ಬೀಳ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ, ತೊಂದರೆ ಅನುಭವಿಸ್ತಾ ಇರ್ತಾರೆ. ಬಟ್ ನನಗೆ ಮಾತ್ರ ಏನಾಗಲ್ಲ. ಸಮಸ್ಯೆ ಇರ್ಬೋದು, ಬಟ್ ನಾಟ್ ಫಾರ್ ಮೀ. ಹಲ್ಲೆಲೂಯಾ. ಕೋವಿಡ್ ಇರ್ಬೋದು, ನಾಟ್ ಫಾರ್ ಮೀ. ಹಲ್ಲೆಲೂಯಾ. ನೀನು ಇದೆ ಹೇಳಿ ಇರ್ಬೋದು, ಆದರೆ ನಾಟ್ ಫಾರ್ ಮೀ. ಹಲ್ಲೆಲೂಯಾ. ಅದು ಪಕ್ಕಕ್ಕೆ 1000 ಬಲಕ್ಕತ್ತು 1000 ಬಿದ್ದರು ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ಗಾಡ್ ಇಸ್ ಮೈ ಶೀಲ್ಡ್. ಈ ಶೀಲ್ಡನ್ನು ದಾಟಿ ಬರೋಕ್ಕೆ ಯಾರಿಗೂ ತಾಕತ್ತಿಲ್ಲ, ದಮ್ಮಿಲ್ಲ. ಇದು ಸುಭದ್ರವಾದ ಶೀಲ್ಡ್. ಹಲ್ಲೆಲೂಯಾ. ಇದಕ್ಕಿಂತ ಸೇಫರ್ ಪ್ಲೇಸ್ ಬೇರೆ ಎಲ್ಲೂ ಲೋಕದಲ್ಲಿಲ್ಲ. ಕರ್ತನು ನನ್ನ ಸೇಫ್ಟಿ, ಸೆಕ್ಯೂರಿಟಿ, ಮೈ ಶೀಲ್ಡ್. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳಿ. ಅಪ್ಪ, ಎಂಥ ಸೌಭಾಗ್ಯ ನಮ್ಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಇದುವರೆಗೆ ಕಾಪಾಡಿದ ಕರ್ತನು ಇನ್ನು ಮುಂದೆ ನಮಗೆ ಗುರಾಣಿ ಆಗಿದ್ದೀರಿ. ಥ್ಯಾಂಕ್ ಯು. ಈ ತಿಂಗಳಿಡೀ ಕರ್ತನ ನಿನ್ನ ಸೇಫ್ಟಿಯಲ್ಲಿ ನಾವು ಇರ್ತೀವಿ, ಧೈರ್ಯವಾಗಿದ್ದೀವಿ ಸ್ವಾಮಿ. ಥ್ಯಾಂಕ್ ಯು. ನಿನಗೆ ವಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾವು ಕರ್ತನ ಸೇಫಾಗಿ ನೆಕ್ಸ್ಟ್ ಇಯರ್ಗೆ ನಾವು ಕಾಲಿಡಲಿಕ್ಕಿದ್ದೀವಿ. ಥ್ಯಾಂಕ್ ಯು. ಮಧ್ಯಂತರದಲ್ಲಿ ಏನು ಯಾವ ಕೇಡು ಆಗಲ್ಲ, ನಮಗೆ ಯಾವ ತೊಂದರೆ ಆಗಲ್ಲ. ನೀವು ನಮಗೆ ಗುರಾಣಿ ಆಗಿದ್ದೀರಿ. ನೀವು ನಮಗೆ ಸುರಕ್ಷತೆ ಆಗಿದ್ದೀರಿ. ನೀವು ನಮಗೆ ಸೇಫ್ಟಿ ಆಗಿದ್ದೀರಿ. ಶಾದ್ರಾಕ್, ಮೇಷಕ್, ಅಬೇದ್ನಗೋ ಅವರನ್ನು ಬೆಂಕಿಯೊಳಗೆ ಹಾಕಿದಾಗ ಅವ್ರನ್ನ ಕಾಪಾಡಲಿಕ್ಕೆ ನೀವೇ ಅಲ್ಲಿ ಬಂದುಬಿಟ್ಟಿದ್ರಲ್ಲ ಸ್ವಾಮಿ. ನೀವೇ ಅಲ್ಲಿ ಬಂದುಬಿಟ್ಟಿದ್ರಲ್ಲ ಅವ್ರನ್ನ ಕಾಪಾಡಲಿಕ್ಕೆ. ನೀವು ಅವ್ರನ್ನ ಆವರಿಸಿದ್ರಲ್ಲ. ಹಲ್ಲೆಲೂಯಾ. ಬೆಂಕಿಯ ವಾಸನೆ ಕೂಡ ಟಚ್ ಮಾಡಲಿಲ್ಲ. ಬೆಂಕಿ ಅವ್ರ ಮೇಲೆ ಅಧಿಕಾರ ಚಲಾಯಿಸಲೇ ಇಲ್ಲ. ಬೆಂಕಿಯ ವಾಸನೆಯೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವ್ರನ್ನ ಸೇಫ್ ಆಗಿಟ್ರಲ್ಲ. ಅದೇ ದೇವರು ಇವತ್ತು ನನ್ನ ದೇವರು. ಅದೇ ದೇವರು ಇವತ್ತು ನನ್ನ ದೇವರು ನೀನಾಗಿದ್ದಿ ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಸುರಕ್ಷತೆಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ನಿನ್ನ ರೆಕ್ಕೆಯ ಮರೆಯಲ್ಲಿ ನಾವು ಸೇಫ್ ಆಗಿದ್ದೇವೆ. ಹಲ್ಲೆಲೂಯಾ. ಯಾವ ಕತ್ತಲೆಗೂ ನಮಗೆ ಭಯ ಇಲ್ಲ. ಕತ್ತಲೆಯಲ್ಲಿ ಕಾರ್ಯನಿರ್ವಹಿಸುವ ಸೈತಾನನ ಯಾವ ಯೋಜನೆಗೂ ನಮಗೆ ಭಯ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಯಾವ ಕೇಡು ನಮಗೆ ಸಂಭವಿಸದು, ಉಪದ್ರವ ಗುಡಾರದ ಸಮೀಪಕ್ಕೂ ಬಾರದು. ಥ್ಯಾಂಕ್ ಯು. ನಾವು ಸುರಕ್ಷಿತವಾಗಿರ್ತೀವಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಗೆ ಕೊಟ್ಟಿರುವಂಥ ಈ ಶ್ರೇಷ್ಠ ಸೌಭಾಗ್ಯಕ್ಕಾಗಿ ವಂದನೆ, ಈ ಶ್ರೇಷ್ಠ ಮೇಲಿಗಾಗಿ ವಂದನೆ, ಈ ವಿಶೇಷವಾದ ಉನ್ನತಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು. ನಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ. ಥ್ಯಾಂಕ್ ಯು. ನಮಗೆ ಕೊಟ್ಟಿರುವಂಥ ಈ ವಿಶೇಷ ಸೆಕ್ಯೂರಿಟಿ, ಸೇಫ್ಟಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಹೆವೆನ್ಲಿ ಸೆಕ್ಯೂರಿಟಿ ನಮಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಜೀಸಸ್. 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 ಕೃಪಾ ಸಂಪನ್ನನೇ, ಈ ಸಮಯದಲ್ಲಿ ಕರ್ತನೆ
ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇನೆ. ಪ್ರತಿಯೊಬ್ಬರಿಗೂ ಈ ಧೈರ್ಯ ಕೊಡಿ ಸ್ವಾಮಿ, ಆಶ್ವಾಸನೆ ಕೊಡಿಯಪ್ಪ. ಯೆಹೋವನು ನನಗೆ ಶೀಲ್ಡ್ ಎಂಬ ಭರವಸೆ ಕೊಡಪ್ಪ. ಈ ವಾಕ್ಯವನ್ನು ಹಾಗೆ ತನ್ನದಾಗಿಸಿಕೊಳ್ಳಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಅವತ್ತು ಅಬ್ರಹಾಮನ್ ನೋಡಿದ್ದೇವ್ರಿ, ಇವತ್ತು ನನ್ನನ್ನು ನೋಡಿ, ಇಲ್ಲಿರುವ ಪ್ರತಿಯೊಬ್ಬರು ನೋಡಿ ನೀವು ಹೇಳ್ತಾ ಇದ್ದೀರಿ. ಇದನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ, ಪರ್ಸನಲೈಸ್ ಮಾಡ್ಕೊಳ್ಳಿಕ್ಕೆ ನೀನು ಸಹಾಯ ಮಾಡಪ್ಪ. ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಈ ವಾಗ್ದಾನದ ಸಾಮರ್ಥ್ಯವನ್ನು ಜೀವಿತದಲ್ಲಿ ಅನುಭವಿಸಲಿ. ಥ್ಯಾಂಕ್ ಯು ಜೀಸಸ್. ನೀನು ಶೀಲ್ಡ್, ಯಾವ ಕೇಡು ಆಗೋದಿಲ್ಲ. ಥ್ಯಾಂಕ್ ಯು. ನೀನು ನಮಗೆ ಶೀಲ್ಡ್. ಡಾಕ್ಟ್ರ್ ಏನಾದರೂ ರಿಪೋರ್ಟ್ ಕೊಟ್ಟಿರಲಿ, ನೀನು ನಮಗೆ ಶೀಲ್ಡ್. ಯಾವ ಕೇಡು ಟಚ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಲಾರ್ಡ್. ಯಾವ ಬೆಂಕಿಯು ಟಚ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಂದರೆ ನಮ್ಮನ್ನು ಕಾಪಾಡಲಿಕ್ಕೆ ನೀವೇ ಇಳಿದು ಬಂದಿದ್ದೀರಿ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅಲ್ಲಿ ನೀನೇ ಇಳಿದು ಹೋಗ್ಬಿಟ್ಟಿದೆ. ಇವತ್ತು ನೀನೇ ಇಳಿದು ನಮ್ಮ ಮಧ್ಯದಲ್ಲಿ ಬಂದಿದ್ದೀರಿ. ನೀವೇ ಬಂದಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅನುಭವವನ್ನು ಒಬ್ಬೊಬ್ಬರು ಕೂಡ ಅನುಭವಿಸಲಿ ಸ್ವಾಮಿ. ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ಇದನ್ನು ಫೀಲ್ ಮಾಡಲಿ, ಇದನ್ನು ಈ ಒಂದು ಪ್ರಾವಿಷನ್ನ ಎಂಜಾಯ್ ಮಾಡಲಿ ಸ್ವಾಮಿ. ಒಬ್ಬೊಬ್ಬರಿಗೂ ಅನುಗ್ರಹ ಕೊಡಪ್ಪ. ಥ್ಯಾಂಕ್ ಯು. ದೇವರ ಮಕ್ಕಳ ಒಬ್ಬೊಬ್ಬರು ಸಹ ಇದನ್ನು ಅನುಭವಿಸುವಂತೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡೋರು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಕರ್ತನೆ ದೇವ ಜನರು ನಿನ್ನಲ್ಲಿರುವಂಥ ಸುರಕ್ಷತೆಯನ್ನು ಅರ್ಥ ಮಾಡಿಕೊಳ್ಳಿ, ಅನುಭವಿಸಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನಿನ್ನಲ್ಲಿರುವವರಿಗೆ ಎಂಥ ಸೇಫ್ಟಿ ಇದೆ, ಎಂಥ ಸುರಕ್ಷತೆ ಇದೆ ಅನ್ನೋದು ಪ್ರತಿಯೊಬ್ಬರ ಅನುಭವಕ್ಕೆ ಬರಲಿ. ಯಾರು ಕೊರಗಿ, ಸೊರಗಿ, ಕುಗ್ಗಿ, ಕಂಗೆಟ್ಟು ಹೋಗಬಾರ್ದು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಕರ್ತನೆ ಈ ಒಂದು ಕೃಪೆ ಸಿಗಲಿ ಅಪ್ಪ. ನೀನು ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ರಾಯಚೂರು ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ರಾಯಚೂರು ಜಿಲ್ಲೆ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಉನ್ನತ ಹಂತದಲ್ಲಿದೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ನೌಕರರು ಟೆಕ್ಸ್ಟೈಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. 7,000ಕ್ಕೂ ಹೆಚ್ಚು ಜನರು ಟೆಕ್ಸ್ಟೈಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೆ ದೇವರ ಕೃಪೆ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ರಾಯಚೂರು ಜಿಲ್ಲೆಯಲ್ಲಿರುವ ಟೆಕ್ಸ್ಟೈಲ್ ಉದ್ಯಮ ಅಭಿವೃದ್ಧಿ ಹೊಂದಲಿ, ಅದರ ಮಾಲೀಕರು ಅದರಲ್ಲಿ ಪ್ರೋಗ್ರೆಸ್ಸನ್ನು ಕಾಣಲಿ. ಈ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಇರುವಂಥ ಎಲ್ಲ ನೌಕರರಿಗೆ ದೇವರ ಕೃಪೆ ಉಂಟಾಗಲಿ. ಟೆಕ್ಸ್ಟೈಲ್ ಉದ್ಯಮದಲ್ಲಿರುವಂತಹ ಎಲ್ಲ ನೌಕರರಿಗೆ ಪ್ರಮೋಷನ್ಸ್ ಸಿಗಲಿ, ಇನ್ನೂ ಪ್ರೋಗ್ರೆಸ್ ಆಗಲಿ, ಅವರಿಗೆ ಇನ್ನೂ ಮುಂಬಡ್ತಿ ಸಿಗಲಿ, ಅವ್ರಿಗೆ ಇನ್ನೂ ಸಂಬಳಗಳು, ಒಳ್ಳೆ ಸಂಬಳಗಳು ಸಿಗಲಿ. ಈ ಉದ್ಯಮ ಅಭಿವೃದ್ಧಿ ಆಗಲಿ, ಅವನತಿಗೆ ಹೋಗಬಾರ್ದಪ್ಪ. ರಾಯಚೂರು ಜಿಲ್ಲೆಯಲ್ಲಿರುವಂಥ ಟೆಕ್ಸ್ಟೈಲ್ ಉದ್ಯಮ ಅಭಿವೃದ್ಧಿ ಕಾಣಲಿ ಸ್ವಾಮಿ. ಎಲ್ಲ ನೌಕರರು ಏಳಿಗೆನ ಹೊಂದಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಟೆಕ್ಸ್ಟೈಲ್ ಉದ್ಯಮದಲ್ಲಿರುವಂಥ 7,000ಕ್ಕೂ ಹೆಚ್ಚು ಎಲ್ಲ ನೌಕರರು, ಅವರ ಕುಟುಂಬಗಳು ಆಶೀರ್ವಾದವಾಗಿರಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ಯಾರಾದರೂ ಕೆಲಸ ಕಳ್ಕೊಂಡಿದ್ದರೆ ಅವ್ರಿಗೆ ಮತ್ತೆ ಇನ್ನೂ ಉನ್ನತ ಸ್ಥಾನವನ್ನು ನೀನು ಕೊಟ್ಟು ಕರ್ತನ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಅವ್ರನ್ನ ಇನ್ನು ಮೇಲಕ್ಕೆ ತಗೊಂಡೋಗ್ಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನೀನು ಆಶೀರ್ವದಿಸು, ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಟೆಕ್ಸ್ಟೈಲ್ ಉದ್ಯಮದಲ್ಲಿರುವಂಥ ಎಲ್ಲ ಕರ್ತನೆ ಬಂಡವಾಳಶಾಹಿಗಳನ್ನು, ಕರ್ತನೆ ಎಲ್ಲ ಕಂಪನಿ ಓನರ್ಗಳನ್ನು ಮತ್ತು ಎಲ್ಲ ಜನಸಾಮಾನ್ಯರನ್ನು, ಎಲ್ಲ ನೌಕರರನ್ನು, ಎಲ್ಲರನ್ನೂ ಕೂಡ ನೀನು ರಕ್ಷಿಸಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಯಾರಿಗೆಲ್ಲ ರಕ್ಷಣಾ ಅನುಭವ ಸಿಕ್ಕಿದೆಯೋ ಅದಕ್ಕಾಗಿ ಸ್ತೋತ್ರ. ಇನ್ನು ರಕ್ಷಣಾ ಅನುಭವ ಸಿಗದೇ ಇರುವ ಎಲ್ಲರೂ ಸಹ ರಕ್ಷಣೆ ಹೊಂದಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಉಜ್ಜೀವನಕ್ಕೆ ಕಾರಣರಾಗಿರಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಟೆಕ್ಸ್ಟೈಲ್ ಉದ್ಯಮದಲ್ಲಿರುವವರೆಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ನಿನ್ನನ್ನು ಅರಿತುಕೊಳ್ಳುವ, ಕಂಡುಕೊಳ್ಳುವ, ಕರ್ತನಾಗಿ ರಕ್ಷಕನಾಗಿ ಅಂಗೀಕರಿಸುವಂಥ ಭಾಗ್ಯ ಕೊಡು ಸ್ವಾಮಿ. ನಾವೆಲ್ಲ ಏಕ ಮನಸ್ಸಿನಿಂದ ಮನಸಾರೆ ರಾಯಚೂರು ಜಿಲ್ಲೆಗೆ ಶುಭ ಹಾರೈಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್ಸ್. ಟೆಕ್ಸ್ಟೈಲ್ ಉದ್ಯಮ ಅಭಿವೃದ್ಧಿ ಆಗಲಿ, ಅವರೆಲ್ಲ ರಕ್ಷಣೆ ಹೊಂದಲಿ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ರಾಯಚೂರು ಜಿಲ್ಲೆಯಲ್ಲಿರುವಂತಹ 180 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ರಾಯಚೂರು ಜಿಲ್ಲೆಯಲ್ಲಿರುವಂಥ 180 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳಿಗೆ ದೇವರ ಕೃಪೆ ಉಂಟಾಗಲಿ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ರಾಯಚೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಅದರ ಅಧ್ಯಕ್ಷರುಗಳು, ಅದರ ಕಾರ್ಯದರ್ಶಿಗಳು ಮತ್ತು ಅದರ
PDOಗಳು ಅವರೆಲ್ಲರೂ ನೀನು ಆಶೀರ್ವದಿಸು. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವಂತಹ ಎಲ್ಲ ನೌಕರರನ್ನು ನೀನು ಆಶೀರ್ವದಿಸು ಸ್ವಾಮಿ. ಸ್ಟಾಫ್ಗಳನ್ನೆಲ್ಲ ನೀನು ಆಶೀರ್ವದಿಸಪ್ಪ. ಕಂಪ್ಯೂಟರ್ ಆಪರೇಟರ್ಸ್ಗಳನ್ನೆಲ್ಲ ನೀನು ಆಶೀರ್ವದಿಸಪ್ಪ. ಕರ್ತನ ರಾಯಚೂರು ಜಿಲ್ಲೆಯಲ್ಲಿ ಕರ್ತನೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕರ್ತನೆ ನಿನ್ನ ಕೃಪೆ ಹರಿದು ಬರಲಿ ಸ್ವಾಮಿ. ಜನರಿಗೆ ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ, ಅವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳ್ಳೆಯ ಸರ್ವಿಸ್ ನೀಡಲಿಕ್ಕೆ ನೀನು ಕೃಪೆ ಕೊಡು. ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳು ಸಹ ಉನ್ನತವಾಗಿ ನಿರತವಾಗಲಿ ಸ್ವಾಮಿ. ಥ್ಯಾಂಕ್ ಯು. ಅದರಲ್ಲಿ ನಿರ್ವಹಿಸುವಂಥ ಎಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ. ತಮ್ಮ ಕ್ಷೇತ್ರದ ಜನತೆಗೆ ಉತ್ತಮ ಸರ್ವಿಸ್ ನೀಡಲಿಕ್ಕೆ ಸಹಾಯ ನೀಡು. ಅವ್ರಿಗೆ ಬೇಕಂತ ಆರೋಗ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಲಂಚಗಳೆಲ್ಲ ಸಂಪೂರ್ಣವಾಗಿ ತೊಲಗಿ ಹೋಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪಾ ಹಸ್ತ ಚಾಚಲ್ಪಡಲಿ. ವಿಶೇಷವಾಗಿ ಕರ್ತನೆ ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು, ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು, PDOಗಳು ಮತ್ತು ಕಂಪ್ಯೂಟರ್ ಆಪರೇಟರ್ಸು ಮತ್ತು ಇತರ ಎಲ್ಲ ಸ್ಟಾಫ್ಗಳು ಎಲ್ಲರಿಗೂ ಸಹ ರಕ್ಷಣಾ ಅನುಭವ ಸಿಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ಕರ್ತನೆ ಒಂದು ದೊಡ್ಡ ಉಜ್ಜೀವನಕ್ಕೆ ಇವರು ಕಾರಣರಾಗಿರಲಿ. ಥ್ಯಾಂಕ್ ಯು ಲಾರ್ಡ್. ಅವರು ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ಮಾಡುತ್ತಾ ನಿನ್ನ ಕೃಪೆಯನ್ನು ಅನುಭವಿಸುವವರಾಗಿ ಮುಂದೆ ಸಾಗಬೇಕು, ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಾಯಿಲೆಗಳಿಂದ ಯಾರೆಲ್ಲ ಆಸ್ಪತ್ರೆಗಳಲ್ಲಿ ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರಿಗೂ ದೇವರ ಕೃಪೆ ಉಂಟಾಗಲಿ ಅಂತ ಬೇಡುವ. ಕೃಪಾ ಸಂಪನ್ನನಾದ ದೇವರೇ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ, ಅಸ್ವಸ್ಥತೆಯಲ್ಲಿದ್ದಾರೋ ಅವರೆಲ್ಲರನ್ನ ನೀನು ಮುಟ್ಟಬೇಕಪ್ಪ. ವಿಶೇಷವಾಗಿ ICUನಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅವರಿಗೆ ಸೂಕ್ತ ಚಿಕಿತ್ಸೆ ಸಿಗಲಿ, ಅವರಿಗೆ ಕರ್ತನೆ ಚೇತರಿಕೆ ಉಂಟಾಗಲಿ ಸ್ವಾಮಿ. ಅವರಿಗೆ ಕರ್ತನೆ ಟ್ರೀಟ್ ಮಾಡುವ ಎಲ್ಲ ಕರ್ತನೆ ವೈದ್ಯರನ್ನು ಕೂಡ ನೀನು ಆಶೀರ್ವದಿಸಬೇಕಾದ ಜ್ಞಾನ ಕೊಡಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ದೇಹದ ವಿವಿಧ ಅಂಗಾಂಗಗಳಲ್ಲಿ ತೊಂದರೆಯನ್ನು ಅನುಭವಿಸುವವರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಆಕ್ಸಿಡೆಂಟ್ಗಳಲ್ಲಿ ಕರ್ತನೆ ಸಿಗಾಕೊಂಡು ಕಷ್ಟಪಡ್ತಿರುವವ್ರನ್ನ ನಿನ್ನ ಕೈಗೆ ಒಪ್ಪಿಸ್ತೇವೆ. ಕರ್ತನೆ ಯಾರೆಲ್ಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ನೋವು ಸಂಕಟಗಳಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ ಅವರೆಲ್ಲರಿಗೆ ನಿನ್ನ ಪರಲೋಕದ ಕೃಪೆ ಇಳಿದು ಬರಬೇಕಂತ ನಾವು ಬೇಡಿಕೊಳ್ತೇವೆ. ಅವರೆಲ್ಲರಿಗೂ ಆರೋಗ್ಯ ಸಿಗಬೇಕಂತ ನಾವು ಬೇಡಿಕೊಳ್ತೇವೆ. ವೈದ್ಯರ ಗ್ರಹಿಕೆಗೆ ಮೀರಿದ ದೈವ ಪ್ರಭಾವ ಅವರ ದೇಹಗಳಲ್ಲಿ ಹರಿಯಲಿ. ನೆತ್ತಿಯಿಂದ ಪಾದದವರೆಗೆ ನರನಾಡಿಗಳಲ್ಲಿ, ರಕ್ತನಾಳಗಳಲ್ಲಿ, ಮೂಳೆ ಮಾಂಸಖಂಡ ಸ್ನಾಯುಗಳಲ್ಲಿ, ಅಸ್ಥಿಮಜ್ಜೆಯಲ್ಲಿ ದೈವ ಪ್ರಭಾವ ಹರಿಯಲಿ ಅಂತ ನಾವು ಬೇಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಬೇಕಾದಂಥ ಸ್ವಸ್ಥತೆ ಕೊಟ್ಟು, ಆರೋಗ್ಯ ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡು ಸ್ವಾಮಿ. ಅವ್ರ ಗುಣವರ್ಕರಾಗಿ ಅವ್ರ ಮನೆಗೆ ಹೋಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೆ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ಕರ್ತನೆ ಆಸ್ಪತ್ರೆಯ ಆ ಇಂಟೆನ್ಸಿವ್ ವಾರ್ಡ್ನಲ್ಲಿ, ಕರ್ತನೆ ಆ ಒಂದು ಕರ್ತನೆ ಜನರಲ್ ವಾರ್ಡ್ ಯಾವುದೇ ಸ್ಥಳ ಆಗಿರಲಿ, ಅವ್ರ ಜೊತೆ ನೀನು ಮಾತಾಡು. ಕನಸು ದರ್ಶನಗಳ ಮೂಲಕ ಮಾತಾಡು. ನೀನು ಅವ್ರಿಗೆ ಕರ್ತನೆ ವಾಕ್ಯಗಳನ್ನು ತಲುಪಿಸು ಸ್ವಾಮಿ. ಯಾರ ಮೂಲಕ ಆದರೂ ನಿನ್ನ ವಾಕ್ಯವು ಅವ್ರಿಗೆ ತಲುಪಲಿ. ಥ್ಯಾಂಕ್ ಯು. ನಿತ್ಯ ಜೀವಕ್ಕೆ ಅವರು ಬಾಧ್ಯರಾಗಲಿ ಅಂತ ನಾವು ಬೇಡ್ತೇವೆ. ಬ್ಲೆಸ್ ಯೋರ್ ಚಿಲ್ಡ್ರನ್. ಥ್ಯಾಂಕ್ ಯು. ಒಬ್ಬೊಬ್ಬರನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕರ್ತನೆ, ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಕೃಪಾಶ್ರಯಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಈ ದಿನ ಆಶೀರ್ವಾದ ದಿನ ಆಗಿರಲಿ, ಈ ದಿನ ಸಮಾಧಾನ ದಿನ ಆಗಿರಲಿ, ಈ ದಿನ ನೆಮ್ಮದಿ ದಿನ ಆಗಿರಲಿ, ಈ ದಿನ ವಿಶೇಷವಾಗಿ ನಿನ್ನ ಕರ್ತನೆ ಮರೆಯಲ್ಲಿ ಕರ್ತನೆ ನಿನ್ನನ್ನು ಗುರಾಣಿಯಾಗಿ ಅನುಭವಿಸುವಂತಹ ದಿನ ಆಗಿರಲಿ. ನಿನ್ನ ಸೇಫ್ಟಿಯನ್ನು, ನಿನ್ನ ಸುರಕ್ಷತೆಯನ್ನು ಎಂಜಾಯ್ ಮಾಡುವ ದಿನ ಆಗಿರಲಿ. ಬ್ಲೆಸ್ ಎವ್ರಿ ಒನ್. ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.